ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ವಿಷಯ ಅಂತಂದರೆ, ನೀವು ಅಂದ್ಕೊಂಡಿರೋ ಕೆಲಸ ಈ ತಿಂಗಳು ಆಗುತ್ತಾ ಆಗಲ್ವಾ ಅಂತ ತಿಳ್ಕೊಳ್ಳೋದಾಗಿದೆ. ಅದು ಯಾವುದಾದ್ರೂ ಆಗಿರ್ಬೋದು. ಮತ್ತು ಇದು ಟೈಮ್ಲೆಸ್ ರೀಡಿಂಗ್. ಇದು ಇದೇ ತಿಂಗಳು ಮುಂದಿನ ತಿಂಗಳು ಅಂತಲ್ಲ, ನೀವು ಯಾವಾಗ ಈ ವಿಡಿಯೋ ನೋಡ್ತಿರೋ ಆವಾಗ ಇದನ್ನು ಅನ್ವಯಿಸ್ಕೊಳ್ಬೋದು. ಓಕೆ, ನೀವು ಒಂದು ಅಂದ್ಕೊಂಡಿರ್ಬೋದು, ಒಂದು ವಿಷಯ, 2 ಅಥವಾ 3 ಅಥವಾ ಹೆಚ್ಚಿನ ವಿಷಯ, 4 ವಿಷಯ ಅಂದ್ಕೊಂಡಿರ್ಬೋದು. ಡಸಂಟ್ ಮ್ಯಾಟರ್. ನೀವು ನಿಮ್ಮ ಒಂದು ಆಸೆಗೆ ತಕ್ಕಂತೆ, ನಿಮ್ಮ ಒಂದು ಗುರಿಗೆ ತಕ್ಕಂತೆ ಕಾರ್ಡ್ಗಳ ಅಥವಾ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ನಮ್ಮ ರೀಡಿಂಗ್ ನಾವು ನೋಡೋಣ. ಓಕೆ, 1 2 3 4. ಬನ್ನಿ ಮೊದಲನೇ ಕಾರ್ಡ್ ಸೆಟ್ ನೋಡೋಣ ಏನು ಬಂದಿದೆ ಅಂತ. ಓಕೆ, ಸೊ ನೀವು ಇಂಟರ್ವ್ಯೂ ಕಾಲ್ ರಿಸೀವ್ ಮಾಡೋದಾಗಲಿ, ಅಥವಾ ಇನ್ನೊಬ್ಬರ ಜೊತೆ ಮಾತಾಡೋದಾಗಲಿ, ಸಂಪರ್ಕ ಮಾಡೋದಾಗಲಿ, ಬೇರೆಯವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಾಗಲಿ, ಸಮಥಿಂಗ್ ಕಮ್ಯುನಿಕೇಷನ್, ಅಥವಾ ಯಾವುದಾದ್ರು ಇಂಟರ್ನೆಟ್ ಕೋರ್ಸ್ ಮಾಡೋದಾಗಲಿ, ಆನ್ಲೈನ್ ಕೋರ್ಸ್ ಮಾಡೋದಾಗಲಿ, ಇದ್ರ ಬಗ್ಗೆ ಅಂದ್ಕೊಂಡಿರಬಹುದು. ಐ ಡೋಂಟ್ ನೋ. ಸ್ವಲ್ಪ ಡಿಲೇ ಆಗುತ್ತೆ. ಓಕೆ, ಈ ತಿಂಗಳು ಇದಾಗೋದು ಕಷ್ಟ, ಡಿಲೇ ಆಗುತ್ತೆ. ಸೊ ನೀವು ಇದ್ರ ಬಗ್ಗೆ ಡಿಲೇ ಆದ ಮಾತ್ರಕ್ಕೆ ನೀವು ನಿಮ್ಗೆ ಇದ್ರ ಬಗ್ಗೆ ಏನು ಲಕ್ ಇಲ್ಲ ಅಂತ ಅಂದ್ಕೋಬೇಡಿ, ಅಥವಾ ನಿಮಗೆ ಇದ್ರ ಬಗ್ಗೆ ಕೆಪಾಸಿಟಿ ಇಲ್ಲ ಅಂತ ಅಂದ್ಕೋಬೇಡಿ, ಸಾಮರ್ಥ್ಯ ಇಲ್ಲ ಅಂದ್ಕೋಬೇಡಿ. ಬಿ ಕಾನ್ಫಿಡೆಂಟ್. ನಿಮ್ಮ ಒಳಗಡೆ ಇರುವಂತಹ ಸೌಂದರ್ಯ, ಒಳಗಡೆ ಇಂಥ ಬ್ಯೂಟಿ ಹೊರಗಡೆ ಶೈನ್ ಆಗುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಸೊ ನೀವೇನು ಮಾಡ್ಬೋದು ಅಂತಂದರೆ, ಸೆಲ್ಫ್ ಕೇರ್ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸ್ಬೋದು ಈ ತಿಂಗಳು. ಐ ಡೋಂಟ್ ನೋ, ಈ ಒಂದು ನೀವು ಅಂದ್ಕೊಂಡಿರೋ ಗುರಿ ಮತ್ತು ಇದಕ್ಕೆ ಯಾವುದೋ ಕನೆಕ್ಷನ್ ಇರಬೇಕು, ನಂಗೆ ಗೊತ್ತಿಲ್ಲ. ಸೊ ಸೆಲ್ಫ್ ಕೇರ್ ಮಾಡಿ ಹೆಚ್ಚಾಗಿ ಈ ತಿಂಗಳು ಅಂತ ಬರ್ತಾ ಇದೆ ಕಾರ್ಡಲ್ಲಿ. ಆಗಲ್ಲ ಅಂತ ಅಲ್ಲ, ಬಟ್ ಈ ತಿಂಗಳದು ಇದು. ಓಕೆ, ಈ ತಿಂಗಳು ಆಗಲ್ಲ ಅಂತ ಬರ್ತಾ ಇದೆ. ಈಗ ಮುಂದಿನ ಕಾರ್ಡ್ ನೋಡೋಣ. ತುಂಬ ದಿನಗಳಿಂದ ಎಕ್ಸ್ಪೆಕ್ಟ್ ಮಾಡಿರೋವಂಥದ್ದು ಯಾವುದೋ ವಿಷಯ ಇದು. ಜಾಬ್ ಆಫರ್, ಕೆಲಸ, ದುಡ್ಡು, ಯಾರಾದರೂ ಒಬ್ಬರು ಕಾಂಟ್ಯಾಕ್ಟ್, ಅಥವಾ ಏನಾದರೂ ಒಂದು ಡಾಕ್ಯುಮೆಂಟ್ ರಿಸೀವ್ ಮಾಡೋದು, ಸಮಥಿಂಗ್ ಲೈಕ್ ದ್ಯಾಟ್. ಸೊ ಇಲ್ಲಿ 2 ಸಿನಾರಿಯೋ, 2 ಸನ್ನಿವೇಶಗಳಿದೆ. ಈಗ ನೀವು ಟ್ರೂತ್ಫುಲ್ ಆಗಿದ್ದರೆ, ನೀವು ಪ್ರಾಮಾಣಿಕವಾಗಿ ಆನೆಸ್ಟಾಗಿ ಇದ್ದರೆ ಇದು ಆಗುತ್ತೆ ಈ ತಿಂಗಳು. ಓಕೆ, ಆದರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ಆನೆಸ್ಟ್ ಆಗಿರಬೇಕು, ಪಾರದರ್ಶಕತ್ವ ಇರಬೇಕು ನಿಮ್ಮ ಒಂದು ವ್ಯವಹಾರದಲ್ಲಿ, ಆವಾಗ ಇದಾಗುತ್ತೆ. ಇಲ್ಲ ಅಂತಂದರೆ ತುಂಬ ಕ್ರಿಟಿಸಿಸಮ್ ಎದುರಿಸ್ಬೇಕಾಗತ್ತೆ ನೀವು ಅಂದ್ಕೊಂಡಿರೋ ಗುರಿ ತಲುಪೋಕ್ಕೆ ಈ ಒಂದು ತಿಂಗಳು. ಸೊ ಏನು ಬೆಸ್ಟ್ ಅಂತಂದರೆ, ಮೆಡಿಟೇಷನ್ ಮಾಡಿ ಈ ಒಂದು ಗುರಿ ಬಗ್ಗೆ. ಕ್ಯಾಂಡಲ್ ಮೆಡಿಟೇಷನ್ ಮಾಡ್ಬೋದು ಇಫ್ ಯು ಲೈಕ್. ನಿಮ್ಗೇನು ಬೇಕು ಏನು ಬೇಡ ಅದು ನೀವು ಜರ್ನಲಿಂಗ್ ಕೂಡ ಮಾಡಬಹುದು, ಮೆಡಿಟೇಷನ್ ಮಾಡಬಹುದು. ಮತ್ತು ನಿಮಗೆ ಯಾವುದು ಮನಸ್ಸಿಗೆ ನೆಮ್ಮದಿ ತಂದುಕೊಡುತ್ತೆ ಅನ್ನೋಂತಹ ಒಂದು ವಿಷಯದ ಬಗ್ಗೆ ನೀವು ಆಲೋಚಿಸಬಹುದು. ಅದರಿಂದ ತುಂಬ ಬೆನಿಫಿಟ್ ಇದೆ ಅಂತ ಬರ್ತಾ ಇದೆ ಕಾರ್ಡಲ್ಲಿ. ಓಕೆ, ಆಲ್ ದ ಬೆಸ್ಟ್. ಬನ್ನಿ ಮೂರನೇ ಒಂದು ಕಾರ್ಡ್ ಸೆಟ್ಟಲ್ಲಿ ಏನು ಬಂದಿದೆ ನೋಡೋಣ. ಕೋರ್ಟ್ ಕೇಸ್, ಡಿವೋರ್ಸ್ ಅಥವಾ ಮ್ಯಾರೇಜ್ ವಿಷಯ, ಕಾನೂನಿಗೆ ಸಂಬಂಧಪಟ್ಟಿದ್ದ ವಿಷಯ, ಕೆಲವ್ರ ಜೊತೆ ಒಂದು ರೀತಿ ಜಗಳ, ಇಂಥ ವಿಷಯಗಳನ್ನ ತೋರಿಸ್ತಾ ಇದೆ. ತುಂಬ ಸೀರಿಯಸ್ ವಿಷಯ ತೋರಿಸ್ತಾ ಇದೆ ಇದು. ಕೆಲವರಿಗೆ ಇದು ಹಾಸ್ಪಿಟಲೈಸೇಷನ್ ಕೂಡ ಆಗಿರಬಹುದು. ನೋಡೋಣ, ನೀವು ಹೇಗೆ ಬಯಸ್ತಿರೋ ಆ ರೀತಿ ಖಂಡಿತ ಈ ವಿಷಯದಲ್ಲಿ ಆಗುತ್ತೆ ಅಂತ ಬರ್ತಾ ಇದೆ. ವಿಶ್ ಕಾರ್ಡ್ ಬಂದಿದೆ. ಸೊ ಮ್ಯಾಜಿಕಲ್ ಪವರ್ಸು, ಇಲ್ಲ ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಇದನ್ನ ಮಾಡ್ತಾ ಇದ್ದೀರಾ, ಅದು ವರ್ಕ್ ಆಗ್ತಾ ಇದೆ. ಇಲ್ಲ ಅಂತಲೇ ನಿಮಗೆ ಡಿವೈನ್ ಪ್ರೊಟೆಕ್ಷನ್ ಇದೆ, ದೇವರಿಂದ ಒಂದು ರೀತಿ ರಕ್ಷಣೆ ಇದೆ, ದೇವರಿಂದ ಸಹಾಯ ಸಿಗ್ತಾ ಇದೆ ಈ ಒಂದು ವಿಷಯಕ್ಕೆ ಈ ತಿಂಗಳು ಅಂತ ಬರ್ತಾ ಇದೆ, ವಿಚ್ ಇಸ್ ವೆರಿ ಗುಡ್. ಈಗ ಕಡೆ ಗುಂಪನ್ನ ನೋಡೋಣ. ಓಕೆ, ಎಜುಕೇಷನ್ ಬಗ್ಗೆ, ಕೆಲಸದ ಬಗ್ಗೆ ಇರಬಹುದು. ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಮ ಒಂದು ಎಕ್ಸಾಮ್ ಬಗ್ಗೆ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಸಮ್ಟೈಮ್ಸ್ ಈ ರೀತಿ ಟಾಪಿಕ್ ಇರ್ಬೋದು. ಕೆಲಸ, ಹೆಚ್ಚಾಗಿ ನನಗೆ ಕೆಲಸ, ಆಫರ್ ಲೆಟರ್, ಎಜುಕೇಷನ್ ಇದೆ ನನಗೆ ಕಾಣ್ತಾ ಇದೆ. ಕೆಲವೊಮ್ಮೆ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಜಗಳದ ಬಗ್ಗೆ ಕೂಡ ಟಾಪಿಕ್ ಇರಬಹುದು. ಸೊ ಎಸ್ ಈ ತಿಂಗಳು ಖಂಡಿತ ನಿಮ್ಗೆ ಇಷ್ಟ ಬಂದಂಗೆ, ಇಷ್ಟಪಟ್ಟಂಗೆ ಇದರ ರಿಸಲ್ಟ್ ಬರುತ್ತೆ, ಅಥವಾ ಒಂದು ಸಣ್ಣ ದಾರಿ ತೆರೆದುಕೊಳ್ಳುತ್ತೆ ಈ ಒಂದು ರಿಸಲ್ಟ್, ಗುರಿನ ಪಡೆಯೋದಕ್ಕೆ.
ಪರ್ಪಸ್ ಪ್ಲ್ಯಾನಿಂಗ್ ಎಫಿಷಿಯನ್ಸಿ ನಾವು ಕಮ್ ಟು ಮೀ ಸೋ ಈಸಿಲಿ. ಸೊ ಏನಂತಂದರೆ ನೀವು ಇದ್ರ ಬಗ್ಗೆ ಆರ್ಗನೈಸ್ಡ್ ಆಗಿದ್ದೀರಾ, ತುಂಬಾ ಪ್ಲ್ಯಾನಿಂಗ್ ಮಾಡಿದ್ದೀರಾ ಅನಿಸುತ್ತೆ. ಸೊ ಅವೆಲ್ಲ ಕೈಗೂಡಿ ಬರ್ತಾ ಇದೆ ಅಂತ ಬರ್ತಾ ಇದೆ ಈ ಕಾರ್ಡಲ್ಲಿ. ನಿಮ್ಮ ಒಂದು ಎಫರ್ಟಿಂದ ಇದು ಈ ತಿಂಗಳು ನಿಮ್ಮದಾಗುತ್ತೆ ಈ ಗುರಿ ಅಂತ ಬರ್ತಾ ಇದೆ.